ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನಲ್ಲಿ ಐನಾಪುರ ಊರಿದೆ. ಅಲ್ಲೇ ಮುರುಗಪ್ಪ ರಾಜಾರಾಮ್ ಖೋತ್ ಇವ್ರ ತಾಯಿಯವರಿಗೆ ಹೃದಯ ರೋಗದ ಪ್ರಾಬ್ಲಮ್ ಇತ್ತು. ಆನಂತರ ಅವ್ರ ಸೊಸೆ ದೀಪಾ ಕೂಡ ಇಲ್ಲೇ ಅವ್ರ ಜೊತೆಯಲ್ಲಿ ಇದ್ದಾರೆ. ದವಾಖಾನೆ ಒಳಗೆ ಅಡ್ಮಿಟ್ ಮಾಡಿದ ನಂತರ ಕ್ರಿಟಿಕಲ್ ಮೂಮೆಂಟ್ಗೆ ಡಾಕ್ಟರ್ ಅವರಿಗೆ ಏನು ಹೇಳಿದರು ಮೊದಲು ನಾವು ಕೇಳೋನು. ಮುರುಗಪ್ಪ ಸರ್, ಮೇಡಮ್ ಅವರಿಗೆ ಸಮಸ್ಯೆ ಏನಿತ್ತು? ಅವ್ರದ್ದು ಹಾರ್ಟ್ ಪ್ರಾಬ್ಲಮ್ ಇತ್ತು ರೀ. ಹಾರ್ಟ್ ಪ್ರಾಬ್ಲಮ್ ಇದ್ದಿಂದ ನಾವು ಅಂತಿ ಅಡ್ಮಿಟ್ ಮಾಡಿದ್ದೀವಿ ರೀ. ಆಮೇಲೆ ಅಂತಿ ಮನೆಗೆ ಹೋಗ್ಲಕ್ಕಂತ ಹೇಳ್ರಿ ಪೇಷಂಟ್ ಆಕ್ಸಿಜನ್ ಹಚ್ಕೊಂಡು ಅದು ಆಪೋಸಿಟ್ ಪರಿಸ್ಥಿತಿ ಒಳಗೆ ನಾವು ಮನೆಗೆ ತೊಗೊಂಬಂದೀವಿ ರೀ. ನಾವು ಅಲ್ಲೇ ಇರ್ಬೇಕಂತಿದ್ದೀವಿ ರೀ. ಶಾಕ್ ಟ್ರೀಟ್ಮೆಂಟ್ ಅದು ಏನು ವರ್ಕೌಟ್ ಆತೇನಂದ್ರೆ ಶಾಕ್ ಟ್ರೀಟ್ಮೆಂಟ್ ಎಲ್ಲ ವರ್ಕೌಟ್ ಆಗೋದಿಲ್ಲ, ಮನೆಗೆ ಹೋಯ್ರಿ ಅಂತ ಹೇಳಿದ್ರಿ. ಆಮೇಲೆ ಒಂದು ಮನೆಗೆ ಹೋದ ಬಳಿಕ ನಮ್ಮ ಮಾಮವ್ರು ಆಗ್ಬೇಕ್ರಿ, ಅವರ ಶಿವಪುತ್ರ ಹಳ್ಳಿಯಾಳ ಅಂತ್ರಿ. ಅವ್ರಂತಿ ಮ್ಯಾಟ್ ತೊಗೊಂಬಂದ್ರಿ. ಮೊದಲು ಮ್ಯಾಟ್ ತೊಗೊಂಬಂದಾಗ ಡಾಕ್ಟರ್ ಕೈ ಬಿಟ್ಟವ್ರಿ, ನೀವು ಮ್ಯಾಟ್ ಏನು ಕೆಲಸ ಮಾಡ್ತೀನಿ ಅಂತ ನಾವು ವಿಶ್ವಾಸ ಮಾಡ್ತಾ ಇರಲಿಲ್ಲ ಮೊದಲು. ಆಮೇಲೆ ಮ್ಯಾಟ್ ಒಂದು ದಿನ 2 ದಿನ ಅದನ್ನು ಹಾಸ್ಕಿಂದ ಅದ್ರ ಮೇಲೆ ಮಲಗಿಸಿದ ನಂತರ ನಮ್ಮ ಅವ್ವ ರೀತಿ ಸಕಾಸ ಆರಾಮಾಗಲ್ಲ ಆಯ್ತು ರೀ. ಈಗ 10-12 ದಿನ ಯೂಸ್ ಮಾಡ್ಲಾಯಿದ್ದೀವಿ ರೀ. ಅವ್ರು ಊಟ ಮಾಡ್ಲತ್ತಾರ ಈಗ, ಮತ್ತು ಎದ್ದು ತಾವು ತಿರುಗಾಡ್ಲತ್ತಾರ ರೀ. 2 ದಿನ ಆಕ್ಸಿಜನ್ ಹಚ್ಚಿದೀವಿ ರೀ. ಆಮೇಲೆ ಆಕ್ಸಿಜನ್ ಬಿಟ್ಟು ತೆಗೆದುಬಿಟ್ಟಿವಿ ರೀ. ಈಗೆಲ್ಲ ಇವರು ಓಕೆ ಅದ ರೀ. ಓಕೆ, ಥ್ಯಾಂಕ್ ಯು. ದೀಪಾ ಮೇಡಮ್ ಅವರು ನೀವೇನು ಹೇಳ್ಬೇಕಂತೀರಿ? ಆರಾಮದಾರ್ರಿ. ಡಾಕ್ಟ್ರುಗಳೆಲ್ಲ ಮನೆಗೆ ಕರ್ಕೊಂಡು ಹೋಗ್ರಿ, ನಮಗೂ ಭಾಳ ಬೇಜಾರಾಗಿತ್ತು. ಈಗೆಲ್ಲ ಆರಾಮ್ ತಿರುಗಾಡಕ್ತಾರ್ರಿ, ಊಟ ಮಾಡಾಕ್ತಾರೆ. ಹೌದಾ ಮೇಡಮ್ ಅವರು? ಸೊಸೆ ಮತ್ತು ಮಗ ಏನು ಹೇಳ್ತಾ ಇದ್ದಾರೆ ಅದು ಸತ್ತಿದೆ? ನೀವು ಖುಷಿದ್ದೀರಿ? ಈಗ ಎಷ್ಟು ದಿವಸ ಇನ್ನೂ ಬದುಕ್ತೀರಿ ಹಿಂಗೆ ನಿಮಗೆ ಅನ್ನಿಸ್ತಾ ಇದೆ? ಪಾರ್ ಅಂದರೆ ಎಷ್ಟು? 100 ವರ್ಷ ಪಾರ್ ಮಾಡ್ತೀರಿ? ಆಯಿತು. ಇವ್ರ ಫೇಸ್ ಮೇಲೆ ನಾವು ಖುಷಿ ನೋಡಿದ ನಂತರ ಗೊತ್ತಾಗ್ತಾ ಇದೆ ಇವರೇ ಒಳಗಡೆ ಕೂಡ ಕಾನ್ಫಿಡೆಂಟ್ ಆಗಿದ್ದಾರೆ ಮತ್ತು ಅವರು ಫುಲ್ ಖುಷಿ ಒಳಗೆ ನಮಗೆ ಕೋಆಪ್ರೇಷನ್ ಮಾಡ್ತಾ ಇದ್ದಾರೆ. ಎಲ್ಲರಿಗೆ ಇದು ಒಂದು ಮೆಸೇಜ್ ಇದೆ. ಕ್ರಿಟಿಕಲ್ ಸಿಚುವೇಷನ್ದಲ್ಲಿ ಕೂಡ ಈ ಬಯೋಟ್ರಿಮ್ದು ಬೇಡ್ ಯೂಸ್ ಮಾಡಿದ್ರೆ ತುಂಬ ರಿಸಲ್ಟ್ ಮತ್ತು ಅನುಕೂಲ ಆಗ್ತದೆ ಅನ್ನೋದು ಒಂದು ಇಲ್ಲೇ ನಮಗೆ ಮೆಸೇಜ್ ಸಿಗುತ್ತೆ. ಥ್ಯಾಂಕ್ ಯು ಮೇಡಮ್. ಓಕೆ.